ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಾ? ಸೊ ಇವತ್ತಿನ ಲಾಗ್ ನಾನು ಜಿಮ್ಮಿಂದ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಅಂದ್ರೆ ಮನೇಲಿ ನಾನು ಇವತ್ತು ಯಾವ ತರ ಕ್ಯಾಶುಯಲ್ ಲಾಗ್ ನ ಸ್ಟಾರ್ಟ್ ಮಾಡಿಲ್ಲ. ಇವತ್ತೊಂದು ಕಂಟೆಂಟ್ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದೀನಿ. ಏನ್ ಕಂಟೆಂಟ್ ವಿಡಿಯೋ ಅಂದ್ರೆ ಏಮನ್ನ ಈವ್ನಿಂಗ್ ವರೆಗೂ ಇಮಿಟೇಟ್ ಮಾಡ್ಬೇಕು. ಸೊ ನಂದು ಇವಾಗ ಜಿಮ್ದು ವರ್ಕೌಟ್ಸ್ ಎಲ್ಲ ಮುಗಿತು. ಇವಾಗ ಮನೆಗೆ ಹೋಗ್ತಾ ಇದೀನಿ. ಏನು ಪಿಕಪ್ ಮಾಡಕ್ ಬರ್ತಾ ಇದ್ದಾನೆ. ಸೊ ಮನೆಗೆ ಹೋಗ್ಬಿಟ್ಟು ಮನೇಲಿ ಸ್ಟಾರ್ಟ್ ಮಾಡೋಣ ಅಂತ. ಅವ್ನ್ ಬೇಗ ಇರಿಟೇಟ್ ಆಗಲ್ಲ, ಬಟ್ ಯಾ ಟ್ರೈ ಅಂತ ಇರಿಟೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಮನೆಗೆ ಹೋದ್ಮೇಲೆ. ಜನ ಎಲ್ಲ ನನ್ನ ನೋಡ್ತಾ ಇದಾರೆ. ಇಟ್ಸ್ ಓಕೆ, ಬನ್ನಿ ಪಿಕಪ್ ಮಾಡ್ತಾ ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಂದಿದ್ದಾನೆ ಅವನು. ವೇಟ್ ಮಾಡ್ತಾ ಇದ್ದಾನೆ. ಏನ್ ಹೆಂಗ್ ಗೊತ್ತಿ ಮಾಡ್ತಿದೀಯಾ? ನನ್ ಲಾಗಲ್ಲಿ ಹಿಂಗೆಲ್ಲ ಮಾಡ್ಬೇಡ ನೀನು. ಬಿಸ್ಲು ಅಂದ್ರೆ ನಾನು ಹಿಂಗ್ ಮಾಡ್ಲೋದಿಕ್ಕೆ? ಬಿಸ್ಲೈತಿ ಅಂತ ಹಂಗ್ ಮಾಡ್ತಾರ ಯಾರಾದ್ರೂ? ಹಾ, ಮತ್ತೆ ಏನ್ ಮಾಡ್ತೀವಿ ಬಿಸ್ಲೊತ್ತು? ಮೀಟಿಂಗ್, ಚಾಟಿಂಗ್, ಎದ್ದು ತಿಂದ ತಿನ್ನೋಣ ಅವನಿಗೆ. ಏನಂತೀಯ? ಏನಾದ್ರು ಮಾತಾಡೋದ್ರ ಬಗ್ಗೆ. ಏನ್ ಹೇಳಿದ್ಲು? ಗೇಟು ನಾನ್ ತೆಗಿಬೇಕಾ? ನೀನೇ ತಕ್ಕು. ಯಾಕೆ ತೆಗಿತಿದೀಯಾ? ಬಿಡ, ನಾನು ತೆಗಿತೀನಿ. ಗಾಯ್ಸ್, ನಾನು ಹೇಳಿಲ್ವಾ ಅವ್ನು ಬೇಗ ಇರಿಟೇಟ್ ಆಗಲ್ಲ. ನಾನು ಏನ್ ಮಾಡಿದ್ರು ಸರಿ ಆಯ್ತು ಬಿಡು, ನಾನು ಮಾಡ್ತೀನಿ ಬಿಡು ಅಂತಾನೆ. ಗೊತ್ತಿಲ್ಲ, ಬನ್ನಿ ನೋಡೋಣ ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ. ಕಾಲ್ ಮಾಡ್ದಾಗ್ಲೇ ನೀನ್ ಸ್ನಾನಕ್ಕೆ ಹೋಗ್ಬೇಕಿತ್ತ? ನನ್ಗೆ ಹೆಂಗ್ ಗೊತ್ತಿತ್ತು ನೀನ್ ಸ್ನಾನಕ್ಕೆ ಹೋಗ್ತಿದೀಯಾ ಈ ಟೈಮ್ ಅಲ್ಲಿ ಅಂತ? ಸೊ ನಾನು ಜಿಮ್ ಮುಗಿಸ್ಕೊಂಡ್ ಬರೋದ್ರೊಳಗೆ ಎಗ್ ಬಾಯ್ಲ್ ಮಾಡಿಟ್ಟಿದ್ದೇನೆ. ಸೊ ಇವಾಗ ಎಗ್ ತಿನ್ಬೇಕು ಅಂತ ಶಕ್ತಿಗೆ ಹೋಗಿದ್ದಾನೆ. ಏನ್ ಮಾಡ್ತಿದ್ದೀರಾ ಸರ್? ಯಾಕೆ ತಿಂತಾರಪ್ಪ ಬಾಯ್ಲ್ಡ್ ಎಗ್? ನೀನ್ ಡೈಲಿ ತಿಂತೀಯಾ? ಜೋರ ಮಾತಾಡು, ನನ್ನ ಹತ್ರ ಮೈಕ್ ಇದೆ, ನಿನ್ನ ಹತ್ರ ಮೈಕ್ ಇಲ್ಲ. ನಿಂಗ್ ಅದ್ನು ಹೇಳ್ಬೇಕಲ್ಲ, ಲಾಗಲ್ಲಿ ಹೆಂಗ್ ಮಾತಾಡ್ಬೇಕು ಅನ್ನೋದ್ನು. ನಿಂಗ್ ಅಷ್ಟು ಗೊತ್ತಾಗಲ್ಲ? ಯಾಕೆ ಗೊತ್ತಾಗಲ್ಲ? ಏನಂಗ್ ಸಾಲ್ಟ್ ಹಾಕ್ತಿದೀಯಾ? ಸಾಲ್ಟ್ ಹಾಕೊಂಡ್ ತಿನ್ಬೇಕಾ? ನಂಗ್ ಸಾಲ್ಟ್ ಬೇಡ. ನಂಗ್ ಗೊತ್ತಿಲ್ಲ. ನಾನು ಈ ಲಾಗಲ್ಲಿ ಫಸ್ಟ್ ಟೈಮ್ ಮೈಕ್ ವೇರ್ ಮಾಡಿದ್ರಿಂದ ಅದು ನನಗೆ ಯಾವ ಥರ ಆಫ್ ಆಗ್ತಾಯಿತ್ತು, ಏನಾಗ್ತಾಯಿತ್ತು ಅಂತ ನನಗೆ ಅಷ್ಟು ಸೆನ್ಸೇ ಆಗಿಲ್ಲ. ಸೊ ನಂದು ಎಷ್ಟೋ ಒಂದನ್ನು ನಾನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಅದು ಏನು ವಾಯ್ಸೇ ರೆಕಾರ್ಡ್ ಆಗಿಲ್ಲ. ಅಪ್ಪು, ಏನು ಮಾಡ್ತಿದ್ದೀಯಾ? ಏನು ವರ್ಕ್ ಮಾಡ್ತಿದ್ದೀಯಾ? ಆಫೀಸ್ ವರ್ಕು. ನಂಗೆ ಇವಾಗ ಕಾಫಿ ಬೇಕು. ನಂಗೀಗ ಬೇಕಷ್ಟೆ. ಮಾಡ್ಕೊಡ್ತೀಯಾ? ನಂಗೆ ಸ್ನಾನ ಮಾಡ್ಕೊಂಬರೋದ್ರೊಳಗೆ ಮಾಡಿಟ್ಟಿರ್ಬೇಕು. ತಗೊಂಡು ಬಾ. ನಂಗೀಗ ಬೇಕು. ನಂಗೆ ಗೊತ್ತಿಲ್ಲ, ನಂಗೆ ಈಗ ಬೇಕು ಅಂತ ಹೇಳ್ತಿದ್ದೀನಿ ತಾನೆ. ನಾನು 10 ಮಿನಿಟ್ಸ್ ಫ್ರೆಶ್ ಅಪ್ ಆಗಿ ಬರ್ತೀನಿ. ಅಷ್ಟರೊಳಗೆ ನನಗೆ ಕಾಫಿ ಬೇಕು. ಇಲ್ಲಿಯೂ ಅವನು ಏನು ಹೇಳ್ದ ಇವಾಗ, ಸರಿ ಆಯಿತು ತಂದ್ಕೊಡ್ತೀನಿ ಅಂದ. ಕ್ಯಾಮ್ರಾ ಆಫ್ ಮಾಡಿದ ತಕ್ಷಣ ಹಿಂಗೆ ಹೆಂಗೆ ತೋರಿಸು, ಹಿಂಗೆ ಲೊಟ್ಟೆ ಅಂತೆ. ಇದೇನಿದು ಹಿಂಗೆಲ್ಲ? ಮಾಡೋ ಇನ್ನೊಂದ್ಸಲ. ನಂಗೆ ಗೊತ್ತಿಲ್ಲ, ಈಗ ಬೇಕು. ನಂಗೆ ಈಗ ಗೊತ್ತಿಲ್ಲ, ನಂಗೆ ಫಸ್ಟ್ ಬೇಕು, ಆಮೇಲೆ ನಿಂಗೆ ಕೆಲಸ ಮಾಡ್ಕೊ. ಅದು ಬೇಕಾಗಿಲ್ಲ, ನನಗೆ ಕಾಫಿ ಬೇಕು. ಐ ವಾಂಟ್ ಕಾಫಿ.
ನಂಗೆ ಗೊತ್ತಿಲ್ಲ, ನಿನ್ನ ತಲೆ ನಿನ್ನ ಹತ್ರನೇ ಐತಲ್ಲ, ನಾನೇ ತಲೆ ಇಡಿಸ್ತಿದ್ದೀನಿ. ನಂಗೆ ಕಾಫಿ ಬೇಕು ಇವಾಗ, ಬೇಗ ಮಾಡು. ಹಾಂ ಈಗ ಮಾಡ್ತೀಯಾ ಮಾಡಲ್ಲ? ಯಾವಾಗ ಆಗುತ್ತೆ? ಆಮೇಲೆ ಇಡ್ತೀಯಾ? ಆಮೇಲೆ ಅಂದರೆ ಯಾವಾಗ? ನಂಗೆ ಈಗಲೇ ಬೇಕು. ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ, ನಾರ್ಮಲ್ ಗೊತ್ತಲ್ಲ ಅದರ ರೆಡಿ ಆಗಿದ್ದೀನಿ. ಇವಾಗ ಒಂದು ರೀಲ್ ಶೂಟ್ ಮಾಡೋಣ ಅಂತ. ಸೊ ನಾನು ಫ್ರೆಶ್ ಅಪ್ ಆಗೋದ್ರೊಳಗೆ ಹೋಗಿದ್ದೇನೆ ಹಾಲು ಮತ್ತು ಮೊಸರು ತೊಗೊಂಡ್ಬರೋಕ್ಕೆ, ಕಾಫಿ ಪೌಡ್ರ್ ಬರೋಕ್ಕೆ. ನಾವು ಯಾವಾಗ ಬೇಕೋ ಅವಾಗ ಅಷ್ಟೇ ತೊಗೊಂಬರ್ತೀವಿ, ಯಾಕೆಂದರೆ ನಾವು ಯೂಶ್ವಲಿ ಕಾಫಿ ಟೀ ಅದೆಲ್ಲ ಕುಡಿಯೋದಿಲ್ವಲ್ಲ, ಸುಮ್ಮನೆ ತಂದು ಯಾಕೆ ಎಕ್ಸ್ಪೈರಿ ಡೇಟ್ ಮಾಡೋದು, ತಂದು ವೇಸ್ಟ್ ಮಾಡೋದು ಅಂತ. ತುಂಬ ಕಾಫ್ ಆಗಿಬಿಟ್ಟಿದೆ. ಸೊ ಇವಾಗೇನೋ ಮರ್ತು ಬಿಟ್ಟಿದ್ದೀನಿ ಅಂತ ತರಕ್ಕೆ ಹೋಗಿದ್ದಾನೆ. ನೋಡೋಣ ಏನು ಮಾಡ್ತಾನೆ ಬಂದು. ಕಾಫಿ ನಾನೇನು ರಿಪ್ಲೈನೇ ಮಾಡ್ತಾಯಿಲ್ಲ, ಏನು ಮಾಡ್ತಾನೆ ನೋಡೋಣ ಬಂದು. ಸಿಕ್ತಾ? ಹ್ಞೂ ಸಿಗ್ತೇನೋ ಲೋಟ? ನಿಂಗೆ ಏನು ಸಿಗುತ್ತೆ ಹೇಳು, ಎಲ್ಲ ಹುಡುಕೊಡ್ಬೇಕು. ಏನ್ ಮಾಡ್ತಿದ್ಯಾ? ಕಾಫಿ ನಂಗೆ ಟೀ ಬೇಕು. ಓಕೆ ಇಲ್ಲ ನಂಗೆ ಕಾಫಿನೇ ಬೇಕು. ಇಲ್ಲ ನನಗೆ ಟೀ ಬೇಕು. ಮತ್ತೆ ಮಾಡು ಕಾಫಿ ಬೇಕಾ? ನಿಂಗೆ ಎರಡು ಬೇಕು, ಬೇಗ ಬೇಕು. ಜೋರಾಗಿ ಸಾಂಗು ಲಾಗಲ್ಲಿ ರೆಕಾರ್ಡ್ ಆಗಲ್ಲ. ನಿನ್ನ ಹಣೆ ಬರ ಕೆಟ್ಟದಾಗೈತಾ? ಮತ್ತೆ ಯಾಕೆ ಹೇಳ್ತೀನಿ? ಟಾಂಟ್ ಮಾಡ್ತಿದೀಯಾ? ಕಿಂಡಲ್ಲ ಕಿಂಡರ್ ಗಾರ್ಡನ್ ಎಲ್ಲಿ ಮಾಡಿದಿ? ಕಿಂಡರ್ ಗಾರ್ಡನ್ ನಮ್ದೆಲ್ಲ ಕಿಂಡರ್ ಗಾರ್ಡನ್ ಅಲ್ಲ, ನಮ್ದು ಶಿಶುವಾರ. ಬೇಗ ಬೇಗ ಕಾಫಿ ತಂದ್ಕೊಡು ನನಗೆ. ಆಯ್ತಪ್ಪ, ಆಯ್ತು. Do it fast. ಇಲ್ಲೂ ಅಷ್ಟೇ, ಒಂದು ಕಾಫಿ ತಂದುಕೊಟ್ರೆ ಬೇಡ ಅನ್ನೋದು, ತಂದುಕೊಟ್ಟಿಲ್ಲ ಅಂದರೆ ಯಾಕೆ ತಂದುಕೊಟ್ಟಿಲ್ಲ ಅಂತ ಕೇಳೋದು. ಆ ಥರ ಕಾನ್ವರ್ಸೇಷನ್ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನಮಗೆ ಫನ್ನಿಯಾಗಿತ್ತು. ಅದು ಗೊತ್ತಿಲ್ಲ, ಅದು ಆವಾಗಲೇ ಹೇಳಿದ್ನಲ್ಲ, ವಾಯ್ಸೇ ರೆಕಾರ್ಡ್ ಆಗಿಲ್ಲ. ನನಗದು ಗೊತ್ತೇ ಆಗಿಲ್ಲ. ನನಗದು ಆಗ್ತಾಯಿದೆ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಆಮೇಲೆ ಎಷ್ಟೋ ಒಂದು ಕಾನ್ವರ್ಸೇಷನ್ ನಡೆದಿರೋವು ಏನು ಅದು ಗ್ಲಿಮ್ಸ್ ಎಲ್ಲ ಕ್ಯಾಪ್ಚರ್ ಆಗಿದ್ದಾವೆ, ಬಟ್ ಅದರಲ್ಲಿ ನಾವು ಮಾತಾಡಿರೋದು ರೆಕಾರ್ಡ್ ಆಗಿಲ್ಲ. ತುಂಬಾ ಬೇಜಾರಾಯಿತು ನನಗದು. ಎಷ್ಟು ಚೆನ್ನಾಗಿತ್ತು, ಒಳ್ಳೊಳ್ಳೆ ಫನ್ನಿ ಮಾತುಗಳೆಲ್ಲ ಅದರಲ್ಲಿ ತುಂಬ ಕ್ಯೂಟಾಗಿತ್ತು. ಡೋಂಟ್ ಕ್ಯಾಪ್ಚರ್ ಆಗಿಲ್ಲ, ಬಟ್ ಇಟ್ಸ್ ಓಕೆ. ಈ ಥರ ನಮ್ಮದು ಡೈಲಿ ನಡೀತಾನೆ ಇರುತ್ತೆ, ಒಂದಿನದಲ್ಲ ಇದು. ಎವ್ರಿ ಡೇ ನಮ್ದು ಇದೇ ಥರ ಕಾನ್ವರ್ಸೇಷನ್ ಇರುತ್ತೆ. ಬಟ್ ಇದೊಂದು ಪರ್ಟಿಕ್ಯುಲರಾಗಿ ಮಾಡಬೇಕು ಅಂತಲೇ ಮಾಡಿದ್ದು. ಇಟ್ಸ್ ಓಕೆ, ಇದು ಈ ಥರ ಆಯಿತು. ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಯ್ತಾ? ಬಿಸಿಟ್ ಕುಡ್ಸು. ನಂಗೆ ಗೊತ್ತಿಲ್ಲ ಅದೇನ್ ಮಾಡ್ತೀವೋ ಮಾಡಿ. ಕೊಡು, ಆಯ್ತು.
ಈಸಿ ಇಲ್ಲ, ಬಿಸ್ಕಿಟ್ ಕುಡಿಯಕ್ಕೆ ಅಷ್ಟು ಈಸಿ ಇಲ್ಲ. ಚಾ ಕುಡಿದಿದೀಯಾ? ನಂಗೆ ಕೊಡು. ಬೇಡ ಹೋಗು. ಇವಾಗ ಇದು ಸ್ನಾಕ್ಸ್ ತಿನ್ಬೇಕನ್ನಿಸ್ತೈತೆ. ಎಲ್ಲಿ ಕರ್ಕೊಂಡು ಹೋಗ್ತೀನಿ? ಅಪ್ಪು, ನಾನು ಸ್ಟಾರ್ ಬಾಕ್ಸ್ ಹೋಗ್ಬೇಕು. ಸ್ಟಾರ್ ಬಾಕ್ಸ್ ಕರ್ಕೊಂಡು ಹೋಗು. ತುಂಬಾ ದಿನ ಆಯ್ತು. ನಿಂಗ್ ಲಾಗ್ ಮಾಡಕ್ಕೂ ಬರಲ್ಲ ಅಪ್ಪು. ನೀನ್ ಪ್ರಾಪರ್ ಆಗಿ ಇಡ್ಕೋ. ಏನು ಗೊತ್ತಾಗಲ್ಲ ನಿಂಗೆ? ಒಂಚೂರು ಅಂತೀಯಲ್ಲ, ಯಾಕೆ? ನಾನು ಇರಿಟೇಟ್ ಮಾಡೋದಕ್ಕಿಂತ ಸಖಿಗೆ ಇರಿಟೇಟ್ ಮಾಡಿರೋದು ಸಿಕ್ಕಾಪಟ್ಟೆ. ಅವತ್ತು ಎಂಥ ಎಕ್ಟಿಕ್ ಮೀಟಿಂಗ್ ಅಂದರೆ ಎಕ್ಟಿಕ್ ಮೀಟಿಂಗು. ಅವತ್ತೇ ಬಂದು, ಅಂಕಲ್ ನೀನು ಯಾಕೆ ಕೆಲಸ ಮಾಡ್ತಿದೀಯಾ, ನೀನು ಯಾಕೆ ಅದನ್ನು ಮಾಡ್ತಿದೀಯಾ, ನೀನು ಯಾಕೆ ಇದನ್ನು ಮಾಡ್ತಿದೀಯಾ ಅಂತ ಅಷ್ಟು ಕ್ವಶನ್ಸ್ ಕೇಳಿದಾಳೆ ಗೈಸ್. ನಾನು ನೀನು ಲಾಗ್ ಮಾಡೋಣ ಅಂತ. ಎಷ್ಟು ಫನ್ನಿಯಾಗಿತ್ತು ಅಂದರೆ ಅವಳ ಜೊತೆ ಇನ್ನೂ ಫನ್ನಿಯಾಗಿತ್ತು. ಹೋಗಿ ಆಟ ಆಡು, ಹುಷಾರು. ಅಷ್ಟೇನಾ? ಓ, ಇದೆಲ್ಲ ಬಂತ ಮಳೆ. ಹೋಗಿ, ಏನಾಗಲ್ಲ. ಹೌದಾ? ಚೆನ್ನಾಗಿದೆ, ಚೆನ್ನಾಗಿ ಬರ್ತಿದ್ಯಾ ಮಳೆ? ಜೋರ ಬರ್ತಿದ್ಯಾ? ಎತ್ಕೋ ಮಮ್ಮಿ, 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 ನನ್ನ ಎತ್ಕೊಳ್ಳಿ ಮಮ್ಮಿ, ಎತ್ಕೊಳ್ಳಿ ಮಮ್ಮಿ. ಮಮ್ಮಿನೇ ಎತ್ಕೊ ಅಂತಿದಾರೆ ನನ್ನ. ಹೆಂಗ ಮಮ್ಮಿ ನೀವು ಹಿಂಗ್ ಮಾಡಿದ್ರೆ? ಅಂಕಲ್ ಏನ್ ಕಿರಿಯನ? ಏನ್ ಮಾಡ್ತೀನಿ? ಸುಮ್ಮನೆ ಪ್ಲೀಸ್. ಏನೋ ಮಾಡ್ತೀನಿ ಅಂದ್ರು. ಫೋನ್ ಐಸಕ್ಕಮ್ಮ, ಹುಷಾರು, ವೀಲ್ ತಿರ್ಗಿಸ್ಬೇಡ. ಓಕೆ, ಅಲ್ಲೇ ಕೂತ್ಕೋ. ಹೇಳು. ನಾವು ಮನೆಗೆ ಬಂದೀವಿ. ಸಖಿ ಬಂತು. ಏನದು ನಗದ ಅಳದ?
ಅಪ್ಪು ಬಾ ಸ್ನಾಕ್ಸ್ ತಿನ್ಕೊಂಬರಕ್ಕೆ ಹೋಗೋಣ. ಬಾ ಹೋಗೋಣ. ಕಮ್ ಲೆಟ್ಸ್ ಗೋ. ಎಲ್ಲಿ 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 ಮಳೆ ಬರ್ತೈತಲ್ಲಮ್ಮ. ಅಯ್ಯೋ ಮಳೆ ಬರ್ತೈತ್ ಕುಂದರಿ, ಶೀತ ಆಗುತ್ತೆ ಮತ್ತೆ ಮಳೆಯಲ್ಲಿ ಹೋದ್ರೆ. ಮಳೆ ಬರ್ತಿದೆ ಗಾಯ್ಸ್, ಆಮೇಲೆ ಹೋಗ್ತೀವಿ ಅನ್ನೋ. ಓಕೆ ಗಾಯ್ಸ್, ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಏನು ಗೊತ್ತಾ, ಆ್ಯಕ್ಚುಲಿ ನಿನಗೆ ಇರಿಟೇಟ್ ಮಾಡೋದು. ನೈಸ್, ತುಂಬ ಚೆನ್ನಾಗಿ ಇರಿಟೇಟ್ ಮಾಡಿದ್ದೀಯ. ನಿಜ? ನಿಜವಾಗ್ಲೂ ಇರಿಟೇಟ್ ಆಯ್ತಾ? ಹೌದಾ? ತುಂಬ ಕಷ್ಟ ನಿನಗೆ ಇರಿಟೇಟ್ ಮಾಡೋದು ಅಂದರೆ. ನಾನು ಏನು ಹೇಳಿದ್ರು ಓಕೆ ಮಾಡ್ತೀನಿ, ಆಯಿತು ತಂದು ಕೊಡ್ತೀನಿ ಅಂತಿರ್ತಾನೆ. ಹಂಗೋ ಹಿಂಗೋ ಮಾಡೋ ಇರಿಟೇಟ್ ಆಗಿದೆ ಒಟ್ಟು. ನೈಸ್. ಹಂಗಾದ್ರೆ ಓಕೆ ಐಸ್, ಇರಿಟೇಟ್ ಆಗಿದೆ ಅಂತ ಅವನಿಗೆ ಗೊತ್ತಾಗಲಿಲ್ಲ ನಿಮಗೆ. ನಾನು ಯೂಶ್ವಲಿ ಡೈಲಿ ಅದೇ ಥರನೇ ಮಾಡ್ತಾ ಇರ್ತೀನಿ. ಹಂಗಾಗಿ ಅವನು ಹಂಗೆ ಬಿಡು ತಲೆ ಸರಿಯಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಅವನು ಓಕೆ ಓಕೆ ಅಂತ ಇದ್ದ. ಬಟ್ ಸೀರಿಯಸ್ಸಾಗಿ ಇರಿಟೇಟ್ ಆಯಿತಾ ಜೋಗು. ಬಟ್ ವರ್ಕಿಗೆ ನಾನು ಏನೂ ಹಾರ್ಮ್ಫುಲ್ ಮಾಡಿಲ್ಲ. ಆಮೇಲೆ ಕೆಲವೊಂದು ಐಟಮ್ಸ್ ಮೇಲೂ ಮಾಡೋಣ ಅಂದ್ಕೊಂಡೆ. ಬಟ್ ಎಲ್ಲನೂ ಕಾಸ್ಟ್ಲಿ ಐಟಮ್ಸ್ ಇವಾಗಿರೋ ಇದರಲ್ಲಿ ಯಾವುದನ್ನು ನಾವು ಬೈ ಮಾಡೋ ಇದು ಇಲ್ಲ, ಯಾಕೆಂದರೆ ಅಷ್ಟು ಕಾಸ್ಟ್ಲಿ ಆಗಿದ್ದಾವೆ ಅವೆಲ್ಲ ಇವಾಗ. ಸೊ ಅದ್ರ ಮೇಲೆ ಏನೂ ಆರ್ಮ್ ಮಾಡೋದು ಬೇಡ ಅಂತ ಕ್ಯಾಶುವಲ ಮಾತಲ್ಲೇ ಕೊಟ್ಟಿದ್ದೀನಿ ಸರಿಯಾಗಿ. ಒಂದು ರೇಂಜಿಗೆ ಮಾಡಿದ್ದೀನಿ ಗೈಸ್. ತುಂಬ ಎಲ್ಲ ಮಾಡೋಕ್ಕೆ ಹೋಗಿಲ್ಲ, ಅಂದರೆ ತುಂಬ ಲ್ಯಾಗ್ ಥರ ಎಲ್ಲ ಮಾಡಿಲ್ಲ. ಅಲ್ಲಲ್ಲೇ ಸ್ವಲ್ಪ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ನಿಮಗೂ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕಪ್ಪು ಹೇಳು ಬಾಯ್ಬಿಟ್ಟು, ಜೋರಾಗಿ ಹೇಳ್ತೀನಿ, ಕೇಳಿಸಲ್ಲ. ಲೈಕ್, ಶೇರ್, ಸಬ್ಸ್ಕ್ರೈಬ್. ಓಕೆ ಗೈಸ್, ಹಿಂಗಷ್ಟು ಬರಲ್ಲ. ಯಾಕೆ ಬರಲ್ಲ? ಕಲ್ತ್ಕೋಬೇಕು ತಾನೆ. ಓಕೆ ಗೈಸ್, ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಕರೋ. ಬಾಯ್.